ಅಲ್ಲ ಆ ಗೋವಿಂದು ನಾವಿಲ್ದಿರೋ ಹೊತ್ತಲ್ಲೇ ವಟಾರಕ್ಕೆ ಬರ್ತಾನಲ್ಲ, ಯಾಕೆ? ಅವ್ರು ಬಂದು ಕೂಡ್ಲೆ ಎಲ್ಲಾ ಕೆಲ್ಸಾನು ಬಿಟ್ಟು ವಟಾರ ಜಗಸೆಲ್ಲ ಅವ್ರ ಜೊತೆ ಸೇರ್ಕಂತಾರಲ್ಲ, ಯಾಕೆ? ಅದು ಅಲ್ಲದೆ ಬಾಲಮುರಳಿ ಕೃಷ್ಣ ಸಂಗೀತನ ಕಿವಿಗೊಟ್ಟು ಕೇಳೋ ಹಾಗೆ ಆ ಗೋವಿಂದನ ಹತ್ರ ಏನೋ ಕೇಳ್ತಾ ಇರ್ತಾರೆ, ಯಾಕೆ? ಬೆಕ್ಕು ನೋಡಿದ ತಕ್ಷಣನೇ ಇಲಿಗಳೆಲ್ಲ ಓಡೋಗಿ ಬಿಲ ಒಕ್ಕಟಾಗೆ, ನಮ್ಮ ನೋಡಿದ ತಕ್ಷಣನೇ ನಮ್ ಬೆಗ್ಗಸ್ರೆಲ್ಲ ನಮ್ ಮನೆ ಒಳಗ್ ಸೇರ್ಕೊಂಡ್ಬಿಡ್ತಾರಲ್ಲ, ಯಾಕೆ? ಏನೂ ಪಿತೂರಿ ನಡೀತಾ ಇದೆಯೋ ದುಡ್ಡ. ಅವನು ಬಂದು ಹೋದ್ ಕೂಡ್ಲೆ ಶುರು ಮಾಡ್ತಾಳಲ್ಲಪ್ಪ, ನೀವು ಅಯೋಗ್ಯರು, ದಂಡಪಿಂಡ, ನಾಲಯಕ್ಕು ಅಂತಾಳೆ. ಇಷ್ಟು ವರ್ಷ ಏನ್ರೀ ಮಾಡಿದ್ದೀರಿ ಅಂತಾಳೆ. 2 ಮಕ್ಕಳು ತಂದೆ, ನನ್ನ ಕೇಳೋ ಪ್ರಶ್ನೆ ಏನೋ ಇದು. ನಮ್ಮ ವಠಾರದಲ್ಲಿ ಏನೋ ಒಳಸಂಚು ನಡೀತಾ ಇದೆ, ಅದನ್ನ ಸರಿಯಾಗಿ ಹೊಂಚ ಹಾಕಿ ಪತ್ತೆ ಹಚ್ಚಬೇಕು. ಈ ವಿಷಯನ ಯಾರಿಗೂ ಹೇಳಬೇಡಿ. ಚಂಪಾ, ಚಂಪಾ ಮಾವ, ಚಂಪಾ ಇಲ್ಲಿ. ಏನು? ನನ್ನ ಎದುರುಗಡೆ ನಿಂತ್ಕೊಳ್ಳಕ್ಕೆ ಹೆದರ್ತಾ ಇದ್ದೆ, ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೆ. ಕಾಲ್ ತೆಗಿ. ನನ್ ಮಾವ ಅಂತ ಕರಿಬೇಡ ಅಂತ 2 ಸರ್ತಿ ಹೇಳಿರೋದು ನಿನಗೆ. ಇನ್ನು ಸ್ವಲ್ಪ ಕಾಲ ಮಾವ, ಆಮೇಲೆ ನಾನ್ ನಿಮ್ಮನ್ನ ಮಾವ ಅಂತ ಕರೆಯಲ್ಲ, ನೀವೇ ನನ್ನ ಅಳಿಯ ಅಂತ ಕರೀತೀರಿ. ರೆಡಿನಾ ಚಂಪಾ? ನಾನು ಆವಾಗಿಂದ ರೆಡಿ ಆಗಿದ್ದೀನಿ. ಗುಡ್. ಏನಮ್ಮ ರೆಡಿ? ಅಲ್ಲ, ನನಗೆ ಈ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗೋದು ಬೇಡವಾ? ನಾನ್ ಹೇಳ್ತೀನಿ ಮಾವ, ಗುದ್ದಲಿ ಪೂಜೆ ಇಟ್ಕೊಂಡಿದ್ದೀನಿ, ಶುಭ ಜಕನಕ್ಕೆ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗ್ತಿದ್ದೀನಿ, ಮುಹೂರ್ತ ಮೀರ್ತಾ ಇದೆ, ಹೋಗೋಣ? ಅಪ್ಪ ನಾವು ಬರ್ತೀವಿ. ಕಂಡಾಲಿ. ಅಯ್ಯೋ ಅಯ್ಯೋ, ಗುದ್ಲಿ ಪೂಜೆ ಮಾಡ್ತೀನಿ ಅಂತ ಗುದ್ದಿ ಹೇಳ್ಬಿಟ್ಟು ನನ್ನ ಮಗನ್ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ. ಅಲ್ಲ, ಇವನ್ ಗುದ್ಲಿ ಪೂಜೆ ಮಾಡೋಕೆ ಸೈಟ್ ಯಾವಾಗ ತಗೊಂಡ? ಏಕದಾ ಬ್ರಹ್ಮಣೋಪರತಿ ಏಕತೈವ ಯಜಮಾನ ಆಯುಸ್ತೇಜೋ ದದಾತಿ ಕರ್ಪೂರರಾಜನಂ ಸಮರ್ಪಯಾಮಿ. ಮಂಗಳಾರತಿ ತಗೊಳ್ಳಿ ಸ್ವಾಮಿ. ಗುದ್ಲಿ ತಗೊಳ್ಳಿ ಸರ್. ಗೃಹ ಪ್ರವೇಶಕ್ಕಾದ್ರೂ ನಿಮ್ ತಂದೆಯವರಿಗೆ ತಪ್ಪಿಸ್ಕೋಬೇಡಿ ಅಂತ ಹೇಳಿ. ಆಯ್ತು, ಹೇಳ್ತೀನಿ. ಮುಂದಿನ ಸೋಮವಾರದಿಂದ ಕೆಲಸ ಶುರು ಮಾಡ್ತಿರಲ್ಲ? ಹೌದು ಸರ್. ದುಡ್ಡು ಕಾಸಿಗೆ ಏನು ಯೋಚನೆ ಮಾಡ್ಬೇಡಿ, ನೀವು ಇಲ್ಲೇ ನಿಂತ್ಕೊಂಡು ಕೆಲಸ ಇಲ್ಲೇ ಇರ್ತೀನಿ ಸರ್. ಬರ್ಲಾ? ಆಯ್ತು. ಬರ್ತೀವಿ. ಆ ಗುದ್ಲಿ ತಗೊಳಪ್ಪ. ನಮಸ್ಕಾರ. ನಮಸ್ಕಾರ. ಏನು ಪೂಜೆ? ಗುದ್ಲಿ ಪೂಜೆ. ಯಾರ್ದು? ಈಗ ತಾನೇ ಬಂದು ಹೋದ್ರಲ್ಲ, ಗೋವಿಂದ ಅಂತ. ಸಂತೋಷ. ಆಯ್ತು. ಯಾವಾಗ ಶುರು ಮಾಡ್ತಿದ್ದೀರಿ? ಮುಂದಿನ ಸೋಮವಾರ ಶುರು ಮಾಡ್ತಾ ಇದೀವಿ. ಸೋಮವಾರ? ಬೇಗ ಬೇಗ. ನನ್ ಸಂಬಂಧಿಕ. ಹೌದಾ? ಕೇಳಿದೆ ಅಂತ ಹೇಳಿ. ಆಯ್ತಾಯ್ತು. ಸುಶೀಲಾ ಬಂದೆ. ಸುಶೀಲಾ ಬಂದೇರಿ. ನಾಳೆ ನಮ್ಮ ಮಗಳು ನೋಡೋದಕ್ಕೆ ವರನ್ ಕಡೆಯವ್ರು ಬರ್ತಾ ಇದ್ದಾರೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ಮುಗಿಸ್ಕೊಟ್ಬಿಡಿ ಅಂತ ದುಬ್ಬಾಲ್ ಬೀಳ್ತಾ ಇದ್ದಾರೆ. ವರೋಪಚಾರ ಅದು ಇದು ಅಂತ ನೀವೇನು ಗಾಬರಿ ಪಡ್ಬೇಕಾಗಿಲ್ಲ, ಕೇವಲ 25,000 ರೂಪಾಯಿ ಕೊಟ್ಬಿಡಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಇಷ್ಟು ಕಡಿಮೆ ವರದಕ್ಷಿಣೆ ಕೇಳೋರು ಎಲ್ಲೇ ಸಿಗ್ತಾರೆ? ಈಗ್ಲೇ ಏನ್ರಿ ಅವಸರ ಅವಳ ಮದ್ವೆಗೆ? ಅವಳು ಇನ್ನೂ ಚಿಕ್ಕವಳು. ನಮ್ಮ ಮಕ್ಕಳು ನಮ್ ಕಣ್ಣಿಗೆ ಎಷ್ಟೇ ಬೆಳೆದಿದ್ರು ಚಿಕ್ಕವರಾಗೆ ಕಾಣಿಸೋದು, ಜ್ಞಾಪಕದಲ್ಲಿ ಇಟ್ಕೋ. ಅವಳು ಡಿಗ್ರಿ ಮುಗಿಸ್ಲಿ ಬಿಡ್ರಿ. 18 ವರ್ಷಕ್ಕೆ ಮದ್ವೆ ಮಾಡಿದ್ರೆ ನಾನು ನೀವು ಕಂಬಿ ಎಣಿಸ್ಬೇಕಾಗತ್ತೆ. ದಿನ ಟಿವಿಲ್ ನೋಡಲ್ವಾ? 21 ವರ್ಷ ಆಗ್ಲಿ, ನಮ್ದೇ ಮನೆ ಮಠ ಮಾಡ್ಕೊಂಡು ಆಮೇಲೆ ಅವಳು ಮದ್ವೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ನಾಳೆ ಅವ್ರು ಬರ್ತಾ ಇದಾರಲ್ಲ, ನಾನೇನು ಉತ್ತರ ಹೇಳ್ಬೇಕು? ಅಯ್ಯ, ನಿಮ್ಗೊಂದು ಗೊತ್ತಾಗಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡ್ರಿ. ಅದೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನನ್ಗೆ ಅವಮರ್ಯಾದೆ ಆಗ್ಬಾರ್ದು ಅಷ್ಟೇ. ಸರಿಯಾಗಿ ಇಟ್ಕೊಳ್ಳೋ ಮರಿ. ಏನ್ ಗೋವಿಂದು? ಏನ್ ರಾಮರಾಯ ಇಲ್ಲಿ? ಏನು ಮನೆಗಿನ ಕಟ್ಟಿಸ್ತಾ ಇದೀಯಾ? ಅದು ಒಂದು 20 ವರ್ಷದ ಹಿಂದೆ BDAಗೆ ಒಂದು ಸೈಟ್ಗೆ ಅರ್ಜಿ ಹಾಕಿದ್ದೆ, ಈಗೊಂದು ಕೊಟ್ಬಿಟ್ರು. ಅದಕ್ಕೆ ಊರಲ್ಲಿ ಜಮೀನೆಲ್ಲ ಮಾರಿ ಇಲ್ಲೇ ಒಂದು ಮನೆ ಕಟ್ಬಿಡೋಣ, ಆಗೋಗ್ಲಿ ಅಂತ. ಏನೋ ನಿನ್ಗೊಂದು ಜವಾಬ್ದಾರಿ ಅಂತ ಬಂತಲ್ಲಪ್ಪ, ಬಹಳ ಸಂತೋಷ. ಹೌದು, ಈ ಪ್ಲಾನ್ ಗೀನ್ ಏನಾದ್ರು ಮಾಡಿಸಿದ್ಯಾ? ಮೇಸ್ತ್ರಿಗಳ ಸ್ವಲ್ಪ ಪ್ಲಾನ್ ಕೊಡಿ. ನೋಡಿ, ಇದು ನನಗೇನು ಅರ್ಥವಾಗಲ್ಲ, ನಿಮಗೇನಾದ್ರೂ ಅರ್ಥವಾದ್ರೆ ಹೇಳಿ. ಉತ್ತರ ಈ ಕಡೆ? ಹೌದು, ಉತ್ತರ. ಇದೇನಿದು? ಬೆಡ್ರೂಮ್ ಗಳು? ಇದೊಂದು ಬೆಡ್ರೂಮು, 3 ಬೆಡ್ರೂಮ್. 3 ಬೆಡ್ರೂಮ್? ನಿನಗೆ ಬುದ್ಧಿಗಿದ್ದಿಲ್ವಾ? ಅಯ್ಯಯ್ಯ, ನೀನು ಸಮಾಜ ಸೇವಕ, ನಿನ್ನ ನೋಡಕ್ ಬಂದವ್ರನ್ನ ಬೆಡ್ರೂಮ್ ಎಲ್ಲ ಕೂರಿಸ್ತೀಯ?
2 ಬೆಡ್ರೂಮ್ ಸಾಕು, ಒಂದು ವರಾಂಡ ಮಾಡಿಸು ಬಂದವ್ರು ಕೂತ್ಕೊಳಕ್ಕೆ. ಕೇಳಿದ್ರ ಅವ್ರಿಗೆ ಹೇಳಿ. ಯಾಕ್ರಿ 2 ಬೆಡ್ರೂಮ್ ಸಾಲ್ತೇನ್ರಿ? ವರಾಂಡ ಇದ್ರೆ ಬಂದವರೆಲ್ಲ ಕೂತ್ಕೊಳಕಾಗುತ್ತೆ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಆಹಾ, ಎಲ್ಲಾ ಮೇಸ್ತ್ರಿಗಳು ಹೇಳೋದು ಹೀಗೆ. ನೋಡಿ ರಾಮರಾಯರೇ, ಇದು ನನ್ಗೆ ಹೊಳಿಲೇ ಇಲ್ಲ. ಅದಕ್ಕೆ ನೋಡಿ ಅವ್ರು ಹೇಳಿದ್ದೆಲ್ಲ ಸರಿಯಾಗಿ ತಿಳ್ಕೊಳ್ಳಿ. 2 ಬೆಡ್ರೂಮ್ ಸಾಕು. 3ನೇದು ಅಲ್ಲಿ ವರಾಂಡ ಆಯ್ತು. ಅಲ್ಲಿ ಬರೀ ವಿಸಿಟರ್ಸ್ ಬಂದು ಕೂತ್ಕೊಳ್ಳೋದಕ್ಕೆ. ಕೂತ್ಕೊಳ್ಳೋಕೆ. ರಾಮರಾಯರೇ, ದಯವಿಟ್ಟು ನೀವು ಆಗಾಗ ಬಂದು ಇಂತಹ ಸಲಹೆ ಕೊಟ್ಟು ಹೋಗ್ಬೇಕು. ಇದು ನನ್ನ ಮನೆ ಅಲ್ಲ, ನಿಮ್ಮ ಮನೆ ಅಂತ ತಿಳ್ಕೊಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಹೇಳೋದು ಹೆಚ್ಚು, ನಾನ್ ಬರೋದು ಹೆಚ್ಚು. ಯಾವತ್ತೋ ಬರೋದೇನು, ಇವತ್ತಿಂದ ಶುರು ಮಾಡ್ಬಿಡ್ತೀನಿ. ಮೇಸ್ತ್ರಿ, ಹೇಳಿ ಈ 2 ಬೆಡ್ರೂಮ್ ಸಾಕು. ಇಲ್ಲಿರೋದನ್ನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ವರಾಂಡ ಮಾಡ್ಬಿಡು. ಚೆನ್ನಾಗಿದೆ. ಅಲ್ಲ, ಮಕ್ಕಳು ಚಕ್ಲಿ ಬೇಕು ಅಂತ ಹಠ ಮಾಡಿದ್ರು, ಅದಕ್ಕೆ ಮಾಡಿದೆ. ಅಲ್ಲ ರೀ, ಎಲ್ಲಾರ ಮನೆ ಗೃಹ ಪ್ರವೇಶನು ಒಂದೇ ದಿವಸ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೆ ರೀ, ಒಬ್ಬೊಬ್ಬರ ಮನೇಲಿ ಒಂದೊಂದ್ ದಿನ ಗೃಹ ಪ್ರವೇಶ ಇಟ್ಕೊಂಡ್ರೆ ಎಲ್ಲರೂ ಓಡಾಡ್ಬೋದು. ಏನಂತೀರಾ? ಚೆನ್ನಾಗಿ ಹೇಳಿದ್ರಿ. ಏನ್ರಿ, ಮಂಗಳೂರು ಗಾಡಿ ನಿಮ್ಗೂ ಬೆಸ್ಟ? ಅಪರೂಪಕ್ ನಡೆಯೋ ಸಮಾರಂಭ, ನಾವೆಲ್ಲ ಒಂದ್ ಒಳ್ಳೆ ರೇಷ್ಮೆ ಸೀರೆನಾದ್ರೂ ತಗೊಳೋದ್ ಬೇಡ್ವೇನ್ರಿ? ಚಕ್ಲಿ ತಗೊಳ್ಳಿ, ಚೆನ್ನಾಗಿದೆ. ರೇಷ್ಮೆ ಸೀರೆ, ಅದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂದ್ರೆ ಒಂದ್ 3-4 ಸಾವಿರ ರೂಪಾಯಿ ಆಗುತ್ತೆ. 3-4 ಸಾವಿರನಾ? ಅಯ್ಯೋ, ಅಷ್ಟೊಂದ್ ಹಣ ನಮ್ಮ ಯಜಮಾನ್ರು ಕೊಡಲ್ಲಪ್ಪ. ಇನ್ನೇ ನಮ್ಮ ಯಜಮಾನ್ರು ಕೊಡ್ತಾರೇನು? ಏನ್ ಮಾಡೋದು? ಹೀಗ್ ಮಾಡಿದ್ರೆ ಹೇಗೆ? ಗೌರಿ ಹಬ್ಬಕ್ಕೆ ಗ್ಯಾರಂಟಿ ಸೀರೆ ತಗೊಡ್ತಾರೆ. ಅದ್ರ ಬದಲು ಹಣ ತಗೊಳ್ಳೋದು. ನಮ್ಗೆ ಗುರ್ತಿರೋ ಶೆಟ್ರ್ ಅಂಗಡಿಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಸೀರೆ ತಗೊಳ್ಳೋದು. ಮಿಕ್ಕಿದ ಹಣನ ಇನ್ಸ್ಟಾಲ್ಮೆಂಟ್ ತೀರಿಸಿದ್ರಾಯ್ತು. ಐಡಿಯಾನು ಚೆನ್ನಾಗಿದೆ, ಆದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡ್ರೆ ಪ್ರತಿ ತಿಂಗಳು ಕಟ್ಟೋದು ಹೇಗೆ? ಇದ್ದೇ ಇದೆಯಲ್ಲ ಅಡ್ಗೆ ಮನೆ ದರ್ಬಾರು. ಅಕ್ಕಿ, ಬೇಳೆ, ಮೆಣಸಿನ್ಕಾಯಿ ಎಲ್ಲ ಕಡಿಮೆ ತಗೊಂಡ್ ಬರೋದು, ಜಾಸ್ತಿ ಲೆಕ್ಕ ತೋರಿಸ್ಬಿಡೋದು, ದುಡ್ಡು ಉಳಿಸೋದು. ಅವ್ರು ಕೇಳಿದ್ರೆ ಏನಾಯ್ತು? ಇವಾಗ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಮೊದ್ಲು ಜೇಬ್ ತುಂಬಾ ದುಡ್ಡು ತಗೊಂಡ್ ಹೋಗಿ ಮೂಟೆ ತುಂಬಾ ಸಾಮಾನ್ ತರ್ತಾ ಇದ್ವಿ. ಇವಾಗ ಮೂಟೆ ತುಂಬಾ ದುಡ್ಡು ತಗೊಂಡ್ ಹೋದ್ರೆ ಒಂದ್ ಚೀಲ ತುಂಬಾನು ಸಾಮಾನ್ ಬರೋದಿಲ್ಲ. 1 ಕೆಜಿ ತೊಗರಿ ಬೇಳೆಗೆ 24 ರೂಪಾಯಿ, ಕಡ್ಲೆಕಾಯಿ ಎಣ್ಣೆಗೆ 45 ರೂಪಾಯಿ, ಒಂದ್ ತೆಂಗಿನಕಾಯಿಗೆ 10 ರೂಪಾಯಿ. ನಿಮ್ಗೇನ್ರಿ ಗೊತ್ತು ಯಾವ ಕಾಲದಲ್ರಿ ಇದೀರಾ ನೀವು ಅಂತ ಸಖತ್ತಾಗಿ ತಲೆ ಮೇಲೆ ಹೊಡೆದಾಗ ರೋಫ್ ಹಾಕ್ಬಿಡೋದು. ಅವ್ರೇನ್ ಅಂಗಡಿಗೆ ಹೋಗಿ ವಿಚಾರಿಸ್ತಾರ? ಹಾಗೆ ಶೀಲಿಂಗು ಒಂದ್ ಮಾತು ಹೇಳ್ಬಿಡೋಣ ರೀ, ಅವಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೀರೆ ತಗೊಳ್ಳೋದಾದ್ರೆ ತಗೊಳ್ಳಿ ಪಾಪ. ಹೌದೌದೌದು. ಅಯ್ಯೋ, ಮಾತಾಡ್ತಾ ನಿಮ್ಮ ಹತ್ರ ಇಸ್ಕೊಂಡಿದ್ ಬೇಳೆ ಕೊಡೋದೇ ಮರ್ತ್ಬಿಟ್ಟೆ. ತಗೊಳ್ಳಿ. ಹಾಗಾದ್ರೆ ಇವತ್ತಿಂದನೇ ನಮ್ಮ ಉಳಿತಾಯನ ಶುರು ಮಾಡೋಣ. ಏನೇ ನೀನು ಈಚೀಚೆಗೆ ಪಾತ್ರೆಗಳನ್ನೆಲ್ಲ ಕುಕ್ತಾ ಇರ್ತೀಯ? ನಿಮ್ ಮನೆ ದೇವರೇನು ಕುಕ್ಕೆ ಸುಬ್ರಹ್ಮಣ್ಯೇಶ್ವರನ? ಮೆತ್ತಗೆ. ಹಾ, ಏನೇ ಇದು? ಸಾರೇನೇ ಇದು? ಉಪ್ಪು ಖಾರ ಏನು ಇಲ್ವೇ? ಅಂಗಡಿಲಿ ಒಂದೊಂದಕ್ಕೂ ಬೆಲೆ ಹೇಗಿದೆ ಗೊತ್ತಾ? ತೊಗರಿ ಬೇಳೆ 24-28 ರೂಪಾಯಿ, ಕಡ್ಲೆಕಾಯಿ ಎಣ್ಣೆ 45 ರೂಪಾಯಿ. ಈರುಳ್ಳಿ ಹೆಚ್ಚುವಾಗ ಮಾತ್ರ ಅಲ್ಲ ಕಣ್ಣಲ್ಲಿ ನೀರ್ ಬರೋದು, ತಗೊಳ್ಳುವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ನಿಮ್ಗೆ ಹೊಟ್ಟೆ ತುಂಬಕ್ಕೆ ಒಂದಿಷ್ಟು ಅನ್ನ ಆದ್ರೂ ಮಾಡಿ ಹಾಕ್ತೀನಲ್ಲ ನಾನು. ಎಷ್ಟೋ ಜನಕ್ಕೆ ಅದು ಇಲ್ವೇ? ಏನೇ ಇದು? ಉಪ್ಪು ಖಾರ ಹುಳಿ ಏನು ಇಲ್ಲ. ಸಮುದ್ರದಲ್ಲಿ ಸಿಗೋ ಬಿಟ್ಟಿ ಉಪ್ಪುಗೂ ಎಷ್ಟು ಬೆಲೆ ಗೊತ್ತಾ? ಎಷ್ಟು? ಕೆಜಿ 8 ರೂಪಾಯಿ. ಒಂದ್ಸಲ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಡ್ ಬನ್ನಿ, ಆಗ ನಿಮಗೆ ಗೊತ್ತಾಗುತ್ತೆ ಹೆಂಗ್ಸಾದ್ ನಾವು ಎಷ್ಟು ಕಷ್ಟಪಟ್ಟು ಸಂಸಾರ ತೂಗಿಸ್ತಾ ಇದ್ದೀವಿ ಅಂತ. ಅದಕ್ಕೆ ಅಲ್ವಾ ಚಿನ್ನ ನೀನ್ ಮಹಾ ಮೇಧಾವಿ ಬುದ್ಧಿಶಾಲಿ ಅಂತ ನೀನ್ ಕೇಳ್ದಾಗೆಲ್ಲ ಯಾಕೆ ಅಂತ ನಾನ್ ಪ್ರಶ್ನೆ ಮಾಡ್ದೆ ಹಣ ಕೊಡ್ತಾ ಇರೋದು. ಅದನ್ನೇ ನಮ್ಮ ಅಪ್ಪನ ಮನೆಗೆ ಸಾಗಿಸ್ತಾ ಇಲ್ವಲ್ಲ, ಎಲ್ಲ ನಿಮ್ ಸಂಸಾರಕ್ಕೆ ಹಾಕ್ತಾ ಇದ್ದೀನಿ ಹಂಗಂತ ಹೇಳ್ದೆ ನಾನು. ಅದನ್ನೇ ಸ್ವಲ್ಪ ನಿಧಾನಕ್ಕೆ ಕೇಳಿ. ಮಾತಿಗೆ ಮುಂಚೆ ಸಿಟ್ಕೊಳ್ಳೋದೊಂದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಕಲ್ತ್ಕೊಂಡಿರೋದಲ್ರಿ, ಕಾಲನೇ ನಮ್ಗ ಆ ರೀತಿ ಕಲಿಸಿದೆ. ಉಪ್ಪಿಟ್ಟಿಗೆ ಈರುಳ್ಳಿ ಹಾಕ್ಲಿಲ್ವಾ ಅಂತ ದೊಡ್ಡದಾಗಿ ಹೇಳ್ಬಿಟ್ರಿ. ಈರುಳ್ಳಿ ರೇಟ್ ಎಷ್ಟು ಅಂತ ನಿಮ್ಗೆ ಗೊತ್ತಾ ರೀ? ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರ್ ಮಾತ್ರ ಬರುತ್ತೆ, ಆದ್ರೆ ಕೊಂಡ್ಕೊಳ್ಳುವಾಗ ಕಣ್ಣಲ್ಲಿ ರಕ್ತಾನೆ ಬರುತ್ತೆ. ಹೌದಾ? ಬೆಲೆಗಳು ಅಷ್ಟೊಂದು ಏರಿದೆಯಾ ಸುಬ್ಬು? ನಂಗೆ ಗೊತ್ತೇ ಇಲ್ಲ. ಅಯ್ಯ, ಪಿಟೀಲ್ ಕೊಯ್ಯೋದೊಂದ್ ಬಿಟ್ಟು ಬೇರೆ ಇನ್ನೇನ್ ತಾನೇ ಗೊತ್ತಿರುತ್ತೆ ನಿಮ್ಗೆ? ಅದು ಸರಿನೇ. ಇದಕ್ಕೆಲ್ಲ ಮೋಕ್ಷ ಮುಗಲದ ಭುವಿಲೋ ರಾಮ. ಅಯ್ಯೋ, ರಾಮ! ನಾನು ನೋಡ್ತಾ ಇದ್ದೀನಿ 15 ದಿವಸದಿಂದ ಯಾಕೋ ಏನೋ 5 ಕೆಜಿ ಕಮ್ಮಿ ಆಗ್ಬಿಟ್ಟಿದ್ರಿ. ನನ್ನ ಕೈಲಿ ಆಗಲ್ಲ ಈ ಅಡ್ಗೆ ತಿನ್ನಕ್ಕೆ. ಏನ್ ಹೇಳಿ ನಾನು? ಬಿಟ್ಟಿಲು ಗಂಧರ್ವ ಬಾರ್ಗೆ ನಾನು ಯಾವಾಗ ಕುಡಿಯಕ್ ಬಂದಾಗ್ಲೂ ಪ್ರೊಪೇಟರ್ ಗಣೇಶ ಹೇಳೋದು, ದೊಡ್ಡ ನಮ್ ಬಾರಿ ಸೇರ್ದಿನಕ್ ಸಾಕಾಗಲ್ಲ, ಯಾಡ್ಲು ಬುರ್ದೋಗ್ತವೆ, ಸರ್ಕಸ್ ಇಂದ ಒಂದ್ ಆನೆ ಕೂತ್ಕೊಳ್ಳೋ ಸ್ಟೂಲ್ ತರಿಸ್ತೀನಿ ಅಂತ. ನನ್ನ ಹೆಂಡತಿ ಮಾಡಾಕೋ ಉಪ್ಪು ಖಾರ ಹುಳಿ ಇಲ್ದಲ್ಲಿರೋ ಗೊಡ್ಸ ತಿಂದು 15 ಕೆಜಿ ಕಮ್ಮಿ ಆಗ್ಬಿಟ್ಟಿದೀನಿ ಕೊಡು. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ
ನಾನ್ ಯಾವುದೇ ವಿಷಯನ ಆಡಿ ತೋರ್ಸೋಳಲ್ಲ, ಮಾಡಿ ತೋರ್ಸೋಳು ಅಂತಾಳಲ್ಲ ರಾಮಣ್ಣ. ಏನಿದ್ರೆ ಅರ್ಥ? ದೊಡ್ಡ ಆ? ನಿಂಗೆ ಯಾವಾಗ್ಲೂ ನಿನ್ ಮೈದೇ ಯೋಚನೆ. ಹ್ಮ್. ಹಾಳಾದವನೇ ಹ್ಮ್. ನನ್ನ ಮಕ್ಕಳನ್ನ ನೋಡ್ಬೇಕು. ಹೆಂಗಾಗ್ಬಿಟ್ಟಿದಾವ್ ಗೊತ್ತಾ? ನನ್ನ ಮೇಲ್ ಕೋಪ ಎಲ್ಲ ಬಡ್ದು ಆ ಮಕ್ಕಳ ಮೇಲೆ ತೀರಿಸ್ಕೋತಾಳೆ. ಮಾತೆತ್ತಿದ್ರೆ ಒಂದು ಮನೆ ಕಟ್ಟೋ ಯೋಗ್ಯತೆ ಇಲ್ಲ. ನೀವು ಒಬ್ಬ ಗಂಡಸ್ರೇನ್ರಿ ಅಂತ ಬಳೆ ಕೊಡ್ತಾಳಲ್ಲೋ ತೊಟ್ಕೊಳ್ಳಿ ಅಂತ. ನನ್ನ ಮನೇಲೂ ಅದೇ ಗತಿ ದೊಡ್ಡ ರಾಮಣ್ಣಿ. ನಾನು ರುಚಿಯಾಗಿ ಊಟ ಮಾಡಿ ಎಷ್ಟು ದಿವಸಗಳಾಗೋಯ್ತೋ ಏನೋ. ನಾನು ಬಾಯ್ ಬಿಟ್ರೆ ಸಾಕು ದೊಡ್ಡ ಮೊಗಚಕಾಯಿ ತಗೊಂಡು ಮೂತಿ ತೆಗಿತಾಳೆ. ಸದ್ಯ ನನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಪಿಟೀಲ್ ಮಾತ್ರ ಮುರಿದಾಕಿಲ್ಲಪ್ಪ. ಮೊದ್ಲು ಅದನ್ನು ಮುರಿದಾಕ್ಬೇಕಾಗಿತ್ತು. ವಠಾರದಲ್ಲಿ ಸ್ವಲ್ಪ ಶಾಂತಿ ಏನಾದ್ರೂ ಇರ್ತಿತ್ತು.